ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಈ ದಿನ ಮಹರ್ಷಿ ವೇದವ್ಯಾಸರು ಜನ್ಮವನ್ನು ತಾಳಿದಂತಹ ದಿನ ಅಂತ ಕೂಡ ಹೇಳ್ತೀವಿ. ನೋಡಿ, ಈಗ ಗುರುಗಳು ಅಂತ ಹೇಳಿದ್ರೆ ಇದನ್ನು ಯಾಕೆ ಆಚರಿಸ್ಬೇಕು ಅಂತಂದರೆ ಪರ್ಟಿಕ್ಯುಲರ್ ಇವಾಗ ಎಲ್ಲರಿಗೂ ಒಂದೊಂದು ದಿನ ಬರುತ್ತೆ. ರಾಮ ಹುಟ್ಟಿದ ದಿನ ರಾಮನವಮಿ ಅಂತ ಹೇಳ್ತೀವಿ, ಕೃಷ್ಣ ಹುಟ್ಟಿದ ದಿನ ಕೃಷ್ಣ ಜನ್ಮಾಷ್ಟಮಿ ಅಂತ ಹೇಳ್ತೀವಿ. ಹಾಗೆ ಇಲ್ಲಿ ವೇದವ್ಯಾಸರು ಜನ್ಮವನ್ನು ತಾಳಿದಂಥ ಒಂದು ದಿನ, ಅದರಲ್ಲೂ ಗುರು ಪೌರ್ಣಿಮೆ ಅಂತ ಹೇಳ್ತೀವಿ. ಜೊತೆಗೆ ಗುರುಗಳು ಅಂತ ಬಂದಾಗ ನೋಡಿ, ಎಲ್ಲರೂ ಕೂಡ ಒಬ್ಬರಿಂದ ಒಬ್ಬರು ಅವರವರ ಒಂದು ಹಂತದಿಂದ ಹಂತಕ್ಕೆ ಒಬ್ಬರಿಂದ ಒಬ್ಬರು ಗುರುಗಳಾಗಿ ಬರ್ತಾ ಇರ್ತಾರೆ. ಅದರಲ್ಲಿ ನಾವು ಗುರುಗಳು ಅಂತ ಬಂದಾಗ ಎಲ್ಲವನ್ನು ಕೆಲವೊಂದು ಕಡೆ ಏನಾಗುತ್ತೆ, ಆಗಿನ ಕಾಲದಲ್ಲಿ ಎಲ್ಲವನ್ನು ತ್ಯಜಿಸಿ ಅವರು ಬರೀ ಪ್ರವಚನವನ್ನು ಕೊಟ್ಟು ಎಲ್ರಿಗೂ ಮಾರ್ಗದರ್ಶನ ತೋರಿಸೋವಂಥ ಗುರುಗಳಾಗಿರ್ತಾರೆ. ಕೆಲವರು ಸನ್ಯಾಸತ್ವವನ್ನು ತಗೊಂಡು ಅವರು ಲೋಕ ಕಲ್ಯಾಣಕ್ಕಾಗೇ ಇದ್ದೀವಿ ನಾವು ಅಂತ ದೇವರು ಅವ್ರನ್ನ ಹುಟ್ಟಿಸಿರ್ತಾನೆ, ಹಾಗೇ ಇದ್ದೀವಿ ಅಂತ ತಿಳ್ಕೊಂಡು ಕೆಲವೊಂದು ಲೋಕಕ್ಕೆ ಮಾರ್ಗದರ್ಶಕರಾಗಿರ್ತಾರೆ. ಅದೇ ರೀತಿ ನಾವು ಸಾಕಷ್ಟು ಜನನ ನೋಡ್ತಾ ಇರ್ತೀವಿ. ನೋಡಿ, ಇವಾಗ ಬಸವಣ್ಣ ಅವರಾಗಿರ್ಬೋದು, ಶಂಕರಾಚಾರ್ಯರಾಗಿರ್ಬೋದು, ರಾಮಾನುಜಾಚಾರ್ಯರಾಗಿರ್ಬೋದು, ಅದೇ ರೀತಿ ಇವರೆಲ್ಲ ಇದ್ದಂತಹ ಗುರುಗಳು, ರಾಮಾನುಜಾಚಾರ್ಯರು, ಇವರೆಲ್ಲರೂ ಕೂಡ. ಜೊತೆಗೆ ಇವಾಗ ಸಾಯಿಬಾಬಾ ಅಂತ ಹೇಳ್ತೀವಿ, ಸಾಯಿಬಾಬಾ ಆಗಿರ್ಬೋದು, ರಾಘವೇಂದ್ರ ಸ್ವಾಮಿಗಳಾಗಿರ್ಬೋದು, ಇವರೆಲ್ಲ ಬದುಕಿ ಬಾಳಿ ಇವರು ಆಳಿ ಹೋಗಿರೋ ಅಂಥವ್ರು ಅಂತಂದರೆ ಕೆಲವೊಂದು ಇತಿಹಾಸದಲ್ಲಿ ನಾವು ಕೇಳ್ಬಿಟ್ಟಿರ್ತೀವಿ ಪುರಾಣಗಳನ್ನ, ಆದರೆ ನಾವು ಕಣ್ಣಿಂದ ನೋಡಿರಲ್ಲ. ಇವ್ರನ್ನೆಲ್ಲರೂ ನಾವು ದೇವರ ರೀತಿ ದೇವರನ್ನು ಆರಾಧಿಸುವಂತೆ ಅದಕ್ಕಿಂತ ಹೆಚ್ಚಿನದಾಗಿ ಇವ್ರನ್ನ ಆರಾಧಿಸ್ತಾ ಹೋಗ್ತೀವಿ. ಅದರಲ್ಲೂ ಗುರುವಾರ ಅಂತ ಅಂದರೆ ಇವ್ರಿಗೆ ಬಹಳ ಶ್ರೇಷ್ಠವಾದ ದಿನ. ಏನಕ್ಕೆ ಅಂತ ಅಂದರೆ ನೋಡಿ, ಗುರು ಅಂತ ಅಂದರೆ ದತ್ತಾತ್ರೇಯ ಅಂತ ಹೇಳ್ತೀವಿ. ಗುರು ಅಂದರೆ ದತ್ತಾತ್ರೇಯ ಆಗಿರ್ಬೋದು, ರಾಘವೇಂದ್ರಗಳಾಗಿರ್ಬೋದು, ಯಾರೇ ಆಗಲಿ ಗುರು ಅಂತ ಬಂದಾಗ ನಮ್ಮ ಒಂದು ಜಾತಕದಲ್ಲಿ ಅಸ್ಟ್ರಾಲಜಿ ಪ್ರಕಾರ ಗುರು ಇರಲೇಬೇಕು. 9 ಗ್ರಹಗಳಲ್ಲಿ ಗುರು ಕೂಡ ಒಂದು ಗ್ರಹ ಆಗಿರುತ್ತೆ. ಆ ಗುರುವಿನ ಒಂದು ಗುರುಗ್ರಹಕ್ಕೆ ನಾವೇನು ಹೇಳ್ತೀವಿ, ಗುರು ಅಂತ ಹೇಳ್ತೀವಿ. ನೋಡಿ, ನಾವೇನೇ ಒಂದು ಕೆಲಸ ಮಾಡಲಿ, ಗುರುಬಲ ಇದೆಯಾ, ಗುರು ಚೆನ್ನಾಗಿದ್ದಾನ, ಮದುವೆ ಮಾಡ್ಕೊಳ್ಬೇಕು, ಗುರುಬಲ ಇದೆಯಾ, ಗುರು ಚೆನ್ನಾಗಿದ್ದಾನ, ನಾವು ಓದಬೇಕು, ಗುರು ಚೆನ್ನಾಗಿದ್ದಾನ, ವಿದ್ಯೆ ಹಂಟುತ್ತಾ ಇಲ್ವಾ, ಒಂದ್ ಕಡೆನೂ ಗುರು ಇದ್ದೇ. ಹೌದು, ನಾವೊಂದು ಗೃಹ ಪ್ರವೇಶ ಮಾಡಬೇಕು, ಒಂದು ಜಾಗ ತಗೋಬೇಕು, ಗುರುಬಲ ಇದೆಯಾ ಇವ್ರಿಗೆ, ಗುರು ತುಂಬಾ ಚೆನ್ನಾಗಿದ್ದಾನೆ, ಅದಕ್ಕೆ ಇವನು ತುಂಬಾ ಚೆನ್ನಾಗಿ ಸಂಪಾದನೆ ಮಾಡ್ತಿದ್ದಾನೆ, ಗುರು ಚೆನ್ನಾಗಿದ್ದಾನೆ, ಗುರುದಶೆ ಬಂದಿದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಇವಾಗ ನಾವೇನು ಹೇಳ್ತೀವಿ, ಗುರುಬಲ ಇದೆಯಾ ಇಲ್ವಾ ಕೇಳ್ತೀವಿ. ಹೇಗೆ ಕೇಳ್ತೀವಿ, ಗುರು ಬದಲಾದಾಗ ಏನೇನೆಲ್ಲ ಚೇಂಜಸ್ ಆಗಿದೆ ಅದಕ್ಕೆ ಅಂತಲೇ ಒಂದು ದಿನ, ಅದರ ಬಗ್ಗೆ ಮಾತಾಡೋದಕ್ಕೆ ಅಂತಲೇ ಒಂದು ದಿನ ಇಟ್ಕೊಳ್ತೀವಿ. ಅಂದರೆ ಗುರುವಿನ ಬದಲಾವಣೆ ಕೂಡ ಮನುಷ್ಯನ ಒಂದು ಜೀವನದಲ್ಲಿ ಅಷ್ಟು ಒಂದು ಮಹತ್ವ ಇರುತ್ತೆ. ಗುರು ಯಾವ ಸ್ಥಾನದಲ್ಲಿದ್ದಾನೆ, ಇವ್ರಿಗೆ ಹೇಗೆಲ್ಲ ನಡೆಸ್ತಾ ಇದ್ದಾನೆ, ಗುರುಬಲ ಇದೆಯಾ ಇಲ್ವಾ. ಯಾಕಂದರೆ ಗುರು ಒಂದು ಜಾತಕದಲ್ಲಿ ಒಂದು ಮನುಷ್ಯನಿಗೆ ತುಂಬ ಶ್ರೇಷ್ಠ, ಅವನು ಇರಲೇಬೇಕು. ಬೇರೆ ಯಾವ ಗ್ರಹವನ್ನು ಯಾರು ಕನ್ಸಿಡರ್ ಮಾಡೋದಿಲ್ಲ. ಒಂದು ಒಳ್ಳೇದಾಗಲಿ ಕೆಟ್ಟದ್ದಾಗಲಿ ಎಲ್ಲದಕ್ಕೂ ಗುರು ಬೇಕು ನಮಗೆ ಒಳ್ಳೇದಾಗೋದಕ್ಕೆ. ಬೇರೆ ಗ್ರಹಗಳು ನಮಗೇನಾದರೂ ಅದರಲ್ಲಿ ನಮ್ಮ ನೆಗೆಟಿವ್ ಆಗಿದ್ದು, ನಮ್ಮ ಒಂದು ಜಾತಕದಲ್ಲಿ ಅಶುಭ ಫಲಗಳನ್ನ ಕೊಡ್ತಾ ಇದ್ದು, ಪಾಪಗ್ರಹಗಳಿದ್ರು ಅದರ ಮೇಲೆ ಗುರುದೃಷ್ಟಿ ಬಿದ್ದರೆ ತುಂಬ ಒಳ್ಳೆಯದಾಗತ್ತೆ. ಆ ಒಂದು ಯಾವುದೇ ಒಂದು ಅಶುಭ ಫಲಗಳು ನಿಮಗೆ ತಗಲೋದಿಲ್ಲ ಅಂತ ಹೇಳ್ತಾರೆ. ಯಾಕೆ ಅಂದರೆ ನಮ್ಮ ಒಂದು ಜಾತಕದಲ್ಲಿ ಗುರುವಿನ ಪಾತ್ರ ಅಷ್ಟು ಮುಖ್ಯವಾಗಿರುತ್ತೆ. ಹಾಗಾಗಿ ಈ ಗುರುವಾರ ಆ ಒಂದು ಗ್ರಹಕ್ಕೆ ಹೋಲಿಸಿ ಗುರುವಾರ ಅಂತ ಗುರುಗಳಿಗಾಗೇ ಕೊಟ್ಬಿಟ್ಟಿರ್ತಾರೆ.